ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ಲು ಒಂದು ಚಿಕನ್ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ, ಡಿಫ್ರೆಂಟ್ ಸ್ಟೈಲಲ್ಲಿ. ನೋಡಿ, ಒಂದು 2 ಚಮಚ ನಾನು ಎಣ್ಣೆ ಹಾಕ್ಕೊಳ್ತೀನಿ, ಯಾಕೆಂದರೆ ಚಿಕನಲ್ಲೇ ಎಣ್ಣೆ ಇರುತ್ತೆ. ಒಂದು 2 ಚಮಚ ಹಾಕ್ಕೊಳ್ತಾ ಇದ್ದೀನಿ, ಅದರಲ್ಲೇ ಬಿಟ್ಕೊಳುತ್ತಲ್ವ ಅದಕ್ಕೆ. ಇವಾಗ ಅದು ಕಾಯಿಲೆ ಎಣ್ಣೆ ನೋಡಿ ಫ್ರೆಂಡ್ಸ್, ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಇದು ಸಾಸಿವೆ, ಆ್ಯಕ್ಚುಲಿ ಆಪ್ಷನಲ್, ಇದು ಬೇಕಂದ್ರೆ ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ನಾನು ಸಾಸಿವೆನ ಹಾಕ್ಕೊಳ್ತೀನಿ ಇದರಲ್ಲಿ. ಮತ್ತು ಈರುಳ್ಳಿನ ಒಂದು ಚಿಕ್ಕದು ಕಟ್ ಮಾಡಿ ಇಟ್ಕೊಂಡಿದ್ದೆ, ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, ಯಾಕೆಂದರೆ ಇದರಲ್ಲಿ ಅದರದ್ದು ಹೊಲಸು ವಾಸನೆ ಇರುತ್ತಲ್ವ, ಅದು ಹೋಗಬೇಕು. ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ, ಬೇಕಂದರೆ ಇದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು. ಕಲ್ಲುಪ್ಪು, ನಾನು 1 ಸ್ಪೂನ್ ಕಲ್ಲುಪ್ಪು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆಯಿತು, ಮಿಕ್ಸ್ ಮಾಡಿಬಿಟ್ಟು ನಾನು ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ 2-3 ಸರಿ. ನೋಡಿ, ಅರಿಶಿನ ಹಾಕ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಇವಾಗ ಇದರಲ್ಲಿ ಹಾಕ್ತಾಯಿದ್ದೀನಿ. ಕಲರ್ ಚೇಂಜ್ ಆಗಬೇಕು ಫ್ರೆಂಡ್ಸ್, ಆ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನಾನು. ಮತ್ತೆ ನೋಡಿ, ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದು ತೆಂಗಿನಕಾಯಿ ಪೀಸು ಫ್ರೆಂಡ್ಸ್, ಇದು ಮಧ್ಯದಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಮ್ಮ ಕಡೆಗೆಲ್ಲ ಹಾಕ್ತಾರೆ, ನೀವು ಬೇಕಂದರೆ ಹಾಕ್ಕೊಡಿ, ಬಟ್ ಒಂದ್ಸರಿ ಮಾಡಿ ನೋಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ನಾನು ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಇದ್ರದ್ದು ರಸ ಎಲ್ಲ ಬಿಟ್ಕೊಳ್ತಾ ಬರುತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಓಕೆನಾ? ಆ ಟೈಮ್ನಲ್ಲಿ ನಾವು ರುಬ್ಬಿರೋ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ. ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಇವಾಗ ಕ್ಲೋಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರುಬ್ಬೋದಕ್ಕೆ ಮಸಾಲೆ ನೋಡಿ, 2 ಇಲ್ಲ 3 ನಾಟಿ ಟೊಮೊಟೊ. ಈಗ ನಾನು 4 ಜನಕ್ಕೆ ಮಾಡ್ತಾಯಿದ್ದೀನಿ. 3 ಟೊಮೊಟೊನ ಚಿಕ್ಕದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 10 ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, 10 ಲವಂಗ, 2 ಚಕ್ಕೆ ಪೀಸ್ ತೊಗೊಂಡಿದ್ದೀನಿ, ಮತ್ತು ಶುಂಠಿ, ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು 2 ಈರುಳ್ಳಿ ಕಟ್ ಮಾಡಿ ಸುಲಿದು ಇದು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಬಿಡಿಸಿಟ್ಟಿದ್ದೀನಿ ಸಿಪ್ಪೆನ. ಓಕೆ, ಮತ್ತು 2 ದಪ್ಪ ಈರುಳ್ಳಿ. ಓಕೆನಾ? ಮಸಾಲೆ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇದರಲ್ಲಿ 1 ಬೌಲು ತೆಂಗಿನ ತುರಿ. ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪೌಡರು. ಈ ಸ್ಪೂನಲ್ಲಿ ನಾನು 3 ಸ್ಪೂನ ತೊಗೊಂಡಿಟ್ಕೊಂಡಿದ್ದೀನಿ. ಇದೇ ಖಾರ ಇದೆ ಆ್ಯಕ್ಚುಲಿ. ನೋಡಿ, ಖಾರದ ಪುಡಿ ಇದು. ಸ್ವಲ್ಪ ಖಾರಕ್ಕೆ ನಾನು ಸ್ವಲ್ಪ ಖಾರನೂ ಹಾಕೋಣ ಅಂತ ತೊಗೊಂಡಿದ್ದೀನಿ. ನಿಮಗೆ ಸಾಂಬಾರು ಪುಡಿ ಮನೆಯಲ್ಲಿಲ್ಲ ಅಂದರೆ ನೀವು ಧನಿಯಾ ಪೌಡರು ಮತ್ತು ಇದನ್ನು ಖಾರದ ಪುಡಿನ ಯೂಸ್ ಮಾಡಿ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಇವಾಗ ಇದನ್ನೆಲ್ಲ ನೀರು ಹಾಕ್ಬಿಟ್ಟು ರುಬ್ಕೊಂಬರೋಣ ಫ್ರೆಂಡ್ಸ್. ನಾನು ಇವಾಗ ಲಿಡ್ನ ಓಪನ್ ಮಾಡ್ತೀನಿ. ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ರುಬ್ಬಿರೋ ಮಸಾಲೆನ ಇದರಲ್ಲಿ ಹಾಕ್ಕೊಳ್ತೀನಿ. ರುಬ್ಬಿದ್ದೀನಿ ಮಸಾಲ, ಇವಾಗ ಇದೆಲ್ಲ ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ನಾವು ನೀರಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೀಟ್ರ್ ನೀರು ಹಾಕಿದ್ದೀನಿ.
ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ ಕುದೀತಾ ಇದೆ ಇವಾಗ. ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮುದ್ದೆ ಜೊತೆ, ದೋಸೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇವಾಗ ದೋಸೆಗೆ ಮಾಡ್ತಾಯಿದ್ದೀನಿ. ಮುದ್ದೆ ನಾನು ನೈಟ್ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತು ಕುದೀಲಿ, ನಾನು 10 ಮಿನಿಟ್ಸ್ ಕುದೀಲಿ. ಯಾಕೆಂದರೆ ಆಲ್ರೆಡಿ ಬೆಳಗ್ಗೆ ಸ್ವಲ್ಪ ಮುಂಚೆನೇ ಹಾಕಿದ್ನಲ್ವ ನಾನು ಬೇಯೋದಕ್ಕೆಲ್ಲ, ಫ್ರೈ ಮಾಡೋದಕ್ಕೆ. ಆ ಟೈಮ್ನಲ್ಲೇ ಬೇಯಿರುತ್ತೆ ಆಲ್ಮೋಸ್ಟು ಒಂದು ಅರ್ಧ. ಇವಾಗ ಇನ್ನೊಂದು ಅರ್ಧ ಬೇಯಬೇಕು. ಅದು ಬೇಯಲಿ ಫ್ರೆಂಡ್ಸ್. ಇವಾಗ ಆಗಿದೆ, ನಾನು ತೆಗಿತಾ ಇದ್ದೀನಿ ಇವಾಗ. ನೋಡಿ, ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ನೋಡಿ ಚಿಕನ್ ರೆಡಿ ಆಯ್ತಲ್ವ, ಚಿಕನ್ ಸಾಂಬಾರು. ಇವಾಗ ನಾನು ಒಂದು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಡ್ತೀನಿ ಇದ್ರ ಮೇಲೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಈ ರೀತಿ ಮಾಡಿ ಮನೇಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ